ನಿಮ್ಮ ಡೆಸಿಗ್ನೇಷನ್. ಎಲ್ರಿಗೂ ನಮಸ್ಕಾರ. ಈ ದಿನ ಪತ್ರಿಕಾ ಸ್ನೇಹಿತರಲ್ಲಿ ಹೇಳಿಕೆ ಕೊಡ್ತಾ ಇರುವ ವಿಷಯ ಏನೆಂದರೆ, ಇದೇ ತಿಂಗಳು ಶನಿವಾರ 22/8/2026 ತಾರೀಕಿನಂದು ವಿಶ್ವ ಕಂಡಿರುವ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಆ ವ್ಯಕ್ತಿ B.R. ಅಂಬೇಡ್ಕರ್. B.R. ಅಂಬೇಡ್ಕರ್ ಅವರ ಒಂದು ಭವನವನ್ನು 22ನೇ ತಾರೀಕು ನಮ್ಮ ಲೋಕಾರ್ಪಣೆ ನಮ್ಮ ರಾಜ್ಯದ 224 ಕ್ಷೇತ್ರಗಳಲ್ಲಿ ಯಾವುದೇ ತಾಲೂಕದಲ್ಲಿ ಮಾಡಿದಿರೋ ಕೆಲಸ ಈ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಂತಾಮಣಿ ತಾಲೂಕು, ಅವಿಭಾಜ್ಯ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ತಲೆ ಎತ್ತಿರುವ ಅಂಬೇಡ್ಕರ್ ಕಲಾಭವನ ಅಂಬೇಡ್ಕರ್ ಭವನ ಎರಡೂ ಸಂಕೀರ್ಣವನ್ನು ಉದ್ಘಾಟನೆ ಮಾಡ್ತಾ ಇರುವ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಜಿ. ಪರಮೇಶ್ವರ್ ಸಾಹೇಬರು ಹಾಗೂ ಸಮಾಜ ಕಲ್ಯಾಣ ಸಚಿವರಾದ ಕೆ. ಮುನಿಯಪ್ಪ ಅವರು, ನಮ್ಮ ಶಾಸಕರು, ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ ಇದುವರೆಗೂ ಇತಿಹಾಸದಲ್ಲೇ ಮಾಡದೇ ಇರುವ ಕೆಲಸ, ಅಭೂತಪೂರ್ವ ಕೆಲಸ, ನಮ್ಮ B.R. ಅಂಬೇಡ್ಕರ್ ಅವರ ಭವನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದು ನಮ್ಮ ಪಾಲಿನ ಸುದಿನ, ಸುವರ್ಣನ ಅಕ್ಷರದಲ್ಲಿ ಬರೆಯಬೇಕಾದ ದಿನ. ಯಾಕಂದರೆ ಇದುವರೆಗೂ 224 ಕ್ಷೇತ್ರದಲ್ಲಿ ಯಾವುದೇ ತಾಲೂಕಿನಲ್ಲಿ ಮಾಡದೇ ಇರುವ ಕೆಲಸ ನಮ್ಮ ಶಾಸಕರು MC ಸುಧಾಕರ್ ಅಣ್ಣ ಅವರು, ಮಾಜಿ ಸಚಿವರು, ಅಲ್ಲಿ ಶಾಸಕರು ಅಭೂತಪೂರ್ವದ ಒಂದು ಭವನವನ್ನು ನಮ್ಮ ಅವಿಭಾಜ್ಯ ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರಕ್ಕೆ ಅವರು ನೀಡಿರೋ ಕೊಡುಗೆ ಅಪಾರವಾದದ್ದು. ಅವರು ಮಾಡಿರೋ ಕೆಲಸ ಇದುವರೆಗೂ ಯಾರೂ ಮಾಡೇ ಇಲ್ಲ. ಅಂಥ ಕೆಲಸ ನಮ್ಮ ಕ್ಷೇತ್ರದಲ್ಲಿ 3 ವರ್ಷಗಳಿಂದ ತಲೆ ಎತ್ತಿ ಎಲ್ಲ ಕೆಲಸಗಳನ್ನು ರಾತ್ರಿ ಹಗಲು ಅನ್ನದೆ, ಮಳೆ ಗಾಳಿ ಅನ್ನದೆ ನಮ್ಮ ತಾಲೂಕಿಗೋಸ್ಕರ ಅವರ ಪ್ರಾಣವನ್ನೇ ಒತ್ತೆ ಇಕ್ಕಿ ನಮ್ಮ ತಾಲೂಕಿಗೆ ಶ್ರಮಿಸ್ತಾ ಇದ್ದಾರೆ. ಅಂಥ ಧೀಮಂತ ವ್ಯಕ್ತಿ, ಅವರ ಹೆಸರು ಸುವರ್ಣಾಕ್ಷರದಲ್ಲಿ ಬರೀಬೇಕು. ಆದರೆ ಈಗಿನ ಮುಖ್ಯಮಂತ್ರಿಗಳಾದ D.K. ಶಿವಕುಮಾರ್ ಸಾಹೇಬರು ಮಾತಾಡ್ತಾರೆ, ಹುಟ್ಟಿದಾಗ ಏನೂ ತಗೊಂಬರೋಲ್ಲ, ಹೋಗೋವಾಗ ಏನೂ ತಗೊಂಡು ಹೋಗಲ್ಲ, ಆದರೆ ನಾವು ಮಾಡಿರೋ ಕೆಲಸ 3-4 ಪೀಳಿಗೆಗಳನ್ನ ತಿಳ್ಕೋಬೇಕು, ಅಂಥ ಕೆಲಸ ಮಾಡಬೇಕು ಅಂತ ಅವಾಗ ಒಂದು ಚುನಾವಣೆ ಫಲಿತಾಂಶದಲ್ಲಿ ಸಮಾರಂಭಗಳಲ್ಲಿ ಅವರು ಹೇಳ್ತಾ ಇರ್ತಾರೆ. ಅದೇ ರೀತಿ ನಮ್ಮ ಅಣ್ಣ ಅವರು ಮಾಡಿರೋ ಕೆಲಸ ಅಪಾರವಾದದ್ದು. ನಮ್ಮ ಜನಾಂಗಕ್ಕೆ ದಲಿತ ಪರ ಹೋರಾಟಗಾರರು, ಎಲ್ಲ ತಾಲೂಕಿನ ಜನಾಂಗದವ್ರಿಗೆ ಅವರು ಅಪಾರವಾದ ಕೊಡುಗೆ ಮಾಡ್ತಾ ಇದ್ದಾರೆ. ಅವರು ಮಾಡ್ತಾ ಇರೋ ಕೆಲಸ ಒಂದು ಎರಡಲ್ಲ, ಯಾವುದೇ ಕೆಲಸ ಐತಿಹಾಸಿಕ ಕೆಲಸವನ್ನು ಮಾಡ್ತಾಯಿದ್ರೆ ಅವರ ಹೆಸರನ್ನು ಚಿರಸ್ಥಾಯಿಯಾಗಿ ಸುವರ್ಣ ಅಕ್ಷರದಲ್ಲಿ ಬರೀಬೇಕಾದ ದಿನ 22ನೇ ತಾರೀಕು. ನಾವೆಲ್ಲರೂ ಸೇರಿ, ಎಲ್ಲ ನಮ್ಮ ದಲಿತ ದಲಿತ ಸಂಘಟನೆಗಳು ಮತ್ತು ನಮ್ಮ ಬೇರೆ ಬೇರೆ ಜನಾಂಗದವರನ್ನು ಸೇರಿಸಿ ವಿಜೃಂಭಣೆಯಿಂದ ಅಭೂತಪೂರ್ವವಾಗಿ ನಾವು ಉದ್ಘಾಟನೆ ಮಾಡ್ತಾಯಿದ್ವಿ. ಇದು ಏನಾದರೂ ಕೀರ್ತಿ ಏನಾದರೂ ದಕ್ಕಬೇಕಾದ್ರೆ ಏಕೈಕ ವ್ಯಕ್ತಿ ನಮ್ಮ ಸುಧಾಕರಣ್ಣ ಅವರು. ಅವರಿಗೆ ಇರುವ ನಮ್ಮ ಜನಾಂಗದ ಮೇಲೆ, ದಲಿತರು ಆಗಲಿ ಯಾವುದೇ ಜಾತಿ ಮೇಲೆ ಇರುವ ಕಾಳಜಿ, ಅವರಿಗೆ ಇರುವ ಬದ್ಧತೆ, ಅವರಿಗಿರುವ ಒಂದು ತಾಲೂಕಿನ ಇಚ್ಛೆ ಎಲ್ಲನೂ ನೋಡಿದ್ರೆ ಅವರ ಹೆಸರು ಚಿರಸ್ಥಾಯಿಯಾಗಿರ್ತದೆ. ಇತಿಹಾಸದಲ್ಲಿ ಒಂದು 3-4 ಪೀಳಿಗೆ ಹೇಳ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಇಂಜಿನಿಯರ್ ಕಾಲೇಜ್ ಆಗಿರ್ಬೋದು, ಪಾಲಿಟೆಕ್ನಿಕ್ ಕಾಲೇಜ್ ಆಗ್ಬೋದು, ವಿನ್ಯಾಸ ಮಾಡ್ತಾ ಇದ್ದಾರೆ. ಮತ್ತು ಈಗ ವುಮೆನ್ಸ್ ಕಾಲೇಜ್ ಆಗ್ಬೋದು, ಹಾಸ್ಪಿಟ್ಲ್ ಆಗ್ಬಾರ್ದು, ಪ್ರತಿಯೊಂದು ಕೆಲಸನೂ ಐತಿಹಾಸಿಕವಾಗಿ ನೀರಾವರಿಗಾಗಲಿ ಪ್ರತಿಯೊಂದು ಕೆಲಸವನ್ನು ಅವರು ರಾತ್ರಿ ಆಗಲು ದುಡಿದು ಮಾಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಸೇರಿ ನಮ್ಮ ತಾಲೂಕಿನ ನಮ್ಮ ಎರಡೂ ಅವಿಭಾಜ್ಯ ಜಿಲ್ಲೆಗಳ ಚಿರಋಣಿಯರಂತ ನಾನು ಕಳಿಕಳಿ ಪ್ರಾರ್ಥನೆ.
ಅವರಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆ ಹೇಳಿ ಅವರನ್ನು ನಾವಿರೋವರೆಗೂ ಅವ್ರನ್ನ ನೆನೆಸ್ಕೊಂಡು ನಾವು ಇರೋವರೆಗೂ ಅವ್ರ ವೈಖರಿ ಅವ್ರಿಗೆ ಹೆಜ್ಜೆ ಲಜ್ಜೆ ಆಗ್ತೀವಿ ಅಂತ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು SC ವಿಭಾಗ ನಾರಾಯಣ ಸ್ವಾಮಿ ಅಂತ ಚಿಂತಾಮಣಿ.